ಪೂಜೆ ವಸ್ತುಗಳನ್ನ ತರೋದಕ್ಕೆ ಇಷ್ಟು ಸಮಯ ಆಗುತ್ತಾ? ವೈನಿಧಿನ ನೋಡಿದ್ರೆ ಯಾರಾದರೂ? ಪೂಜೆ ಮುಹೂರ್ತದ ಸಮಯ ಆಗ್ತಿದೆ, ಇನ್ನು ಎಲ್ಲಿದ್ದಾಳೆ? ಚೆನ್ನಾಗಿದೆ. ಈಗ ನೋಡಿ, ನಮ್ಮ ಬಂಗ್ಲೆಯಲ್ಲಿ ದೇವರ ಸ್ಥಾಪನೆ ಒಂದು ಕೆಟ್ಟ ಆತ್ಮ ಮಾಡಿದೆ ಅಂದ್ರೆ, ಅಯ್ಯೋ ಅಮ್ಮ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವಳು ಮನುಷ್ಯಳೇ ಅಲ್ಲ. ಇದು ಸುಳ್ಳು. ಅಯ್ಯಯ್ಯೋ, ಮೊದಲೆಲ್ಲ ಒಪ್ಕೋತಿದ್ಲು, ಈಗ ನಿರಾಕರಿಸ್ತಿದ್ದಾಳೆ. ಅಲ್ಲ, ನನ್ನ ವಿಷಯ ಏನಾದರೂ ಗೊತ್ತಾಯ್ತಾ ಹೆಂಗೆ? ಊರ್ವಶಿ, ಹಾ ಅಮ್ಮ. ಒಂದು ವಿಷಯ ಹೇಳು. ನಿನ್ಗೆ ಯಾವಾಗ ಭಯ ಆಗುತ್ತೆ ಅಥವಾ ಕೆಟ್ಟ ಆತ್ಮಗಳ ಕನ್ಸು ಬಿದ್ದಾಗ ನೀನು ಏನು ಮಾಡ್ತೀಯಾ? ಹನುಮಾನ್ ಚಾಲೀಸ ಓದ್ತೀನಿ. ಖಂಡಿತ. ಹೇಳ್ಬೇಕು ಅಂದ್ರೆ ಭೂತ ಪ್ರೇತಗಳು ಹತ್ರ ಬರಬಾರ್ದು ಅಂದ್ರೆ ಹನುಮಂತನ ನಾಮಸ್ಮರಣೆ ಮಾಡಬೇಕು. ಯಾವುದೇ ಕೆಟ್ಟ ಆತ್ಮ ಗಣಪತಿನ ಕೂರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಕೂರಿಸ್ತಿದ್ದಾಳೆ ಅಂದ್ರೆ ಅದರರ್ಥ ಅವಳು ಕೆಟ್ಟ ಆತ್ಮ ಅಲ್ಲ, ದಿವ್ಯ ಶಕ್ತಿ ಅವಳು. ಊರ್ಮಿಳಾ, ನೀನ್ ಮರ್ತೋದ್ಯಾ? ವೈನಿಧಿ ಏನ್ ಹೇಳಿದ್ಲು? ಪ್ರಜ್ಞೆ ತಪ್ಪದ್ಮೇಲೆ ಅವಳಿಗೇನು ಅನ್ನಿಸ್ತು ಅಂದ್ರೆ ಅವಳು ತಾಯಿಯ ಮಡ್ಲಲ್ಲಿ ಮಲಗಿದ್ಲಂತೆ. ಇರಬಹುದು, ಅವಳ ಮಾತಲ್ಲಿ ಸತ್ಯ ಇದೆ. ನೋಡು, ಅವಳು ಮರಳಿ ಬಂದಿದ್ದಾಳೆ, ಮತ್ತೆ ನಮ್ಗಳ ಮಧ್ಯೆ ಅವಳು ದಿವ್ಯ ಶಕ್ತಿ ಜೊತೆ ಬಂದಿದ್ದಾಳೆ. ಅರ್ಥ ಮಾಡ್ಕೋ. ನೋಡು ಊರ್ಮಿಳಾ, ನಾನು ಒಂದು ಮಾತು ಹೇಳ್ತೀನಿ ನಿನಗೆ. ಅವಸರವಾಗಿ ಯಾವ ನಿರ್ಧಾರನೂ ತಗೋಬೇಡ. ಯೋಚಿಸಿ ಒಳ್ಳೆ ರೀತಿಯಿಂದ ನಿರ್ಧಾರ ಮಾಡು. ಯಾಕಂದ್ರೆ ನೀವೆಲ್ಲರೂ ಮಾಡೋ ಒಂದು ತಪ್ಪಿಂದ ತಾಯಿಗೆ ಕೋಪ ಬರಬಾರ್ದು. ಅಯ್ಯೋ ಅಮ್ಮ, ಚೆನ್ನಾಗಿ ವಿಚಾರ ಮಾಡಿ ಯೋಚನೆ ಮಾಡೇ ಮಾತಾಡ್ತಿರೋದು. ಇನ್ನು ಎಷ್ಟು ಯೋಚನೆ ಮಾಡ್ಲಿ? ಅಲ್ಲ, ಇದೆಲ್ಲ ಹೇಳಿದ್ದು ನಾನೇನಲ್ಲ, ಪಂಡಿತ್ರೆ ಹೇಳಿರೋದು, ಪಂಡಿತ್ರು. ಅಮ್ಮ, ಆದ್ರೆ ನಂದಂತೂ ಒಂದೇ ಆಲೋಚನೆ ಈಗ. ಅದೇನಂದ್ರೆ, ನನ್ನ ಕೌಶಿಕ್ ಕಂದ ಇದ್ದಾನಲ್ಲ, ಜೀವನದಲ್ಲಿ ಅವನು ಯಾವತ್ತೂ ಯಾವುದೇ ತೊಂದರೆ ತಾಪತ್ರಯಗಳನ್ನ ಅನುಭವಿಸಬಾರ್ದು. ಈ ಟೀನಾ ಇದ್ದಾಳಲ್ಲ, ನನ್ನ ಕೌಶಿಕ್ನ ತುಂಬಾ ಸಂತೋಷವಾಗಿ ನೋಡ್ಕೋತಾಳೆ, ತುಂಬಾ ಹುಷಾರಾಗಿ ನೋಡ್ಕೋತಾಳೆ. ಚಿಕ್ಕ ವಯಸ್ಸಿಂದ ನೋಡ್ಕೋತಿದ್ದಾಳಲ್ವಾ? ಅಮ್ಮ, ಕ್ಷಮಿಸ್ಬಿಡಿ ದಯವಿಟ್ಟು ನನ್ನ. ನೀವಿನ್ನೇನು ಮಾತಾಡ್ಬೇಡಿ, ನಾನೇನು ಕೇಳಲ್ಲ. ಈಗ ಅವನೇನ್ ನಿರ್ಧಾರ ತಗೊಂಡಿದ್ದಾನೆ, ಟೀನಾನ್ ಮದ್ವೆ ಆಗ್ತೀನಿ ಅಂತ, ಅದನ್ನ ನಾನ್ ಹೇಳಿದ್ದಲ್ಲ, ಅವನೇ ತಗೊಂಡಿರೋ ನಿರ್ಧಾರ. ಅಲ್ಲ, ಅವಳು ಚಿಕ್ಕಮ್ಮನೇ ಅವಳನ್ನ ಕೆಟ್ಟ ಆತ್ಮ ಅಂತ ಹೇಳಾಯ್ತಲ್ಲ. ಆ ಕೆಟ್ಟ ಆತ್ಮದ ನೆರಳು ಕೂಡ ನನ್ನ ಮಗನ ಮೇಲೆ ಬೀಳ್ಬಾರ್ದು ಅಮ್ಮ. ಏನ್ ಹೇಳಿದ್ರು ಅಷ್ಟೇ, ಏನ್ ಮಾತಾಡ್ತೀರಮ್ಮ ನೀವು? ಅಲ್ಪ ಸ್ವಲ್ಪ ನನಗೂ ಗೊತ್ತಿದೆ, ಆದ್ರೆ ಅಜ್ಜಿ ಹೇಳ್ತಾ ಇರೋದು ನಿಜಾನೇ. ಭೂತ ಪ್ರೇತ ಯಾವತ್ತು ಪೂಜೆ ಮಾಡೋದಿಲ್ಲ. ಮತ್ತೆ ನಮ್ಮೂರಲ್ಲಿ ಯಾವ ಹೆಣ್ಣಿನ ಮೇಲೆ ಆ ಕೆಟ್ಟ ಆತ್ಮ ಮೈಯೊಳಗ್ ಸೇರ್ಕೊಂಡಿತ್ತು, ಅವಳು ಯಾವತ್ತು ಪೂಜೆ, ಪ್ರಾರ್ಥನೆ, ಸ್ತೋತ್ರ, ದೇವಸ್ಥಾನ ಇದ್ಯಾವುದು ಮಾಡ್ತಿರ್ಲಿಲ್ಲ, ದೂರ ಹೋಗ್ತಿದ್ಲು. ಇದ್ರರ್ಥ ಇವ್ರು ಹೇಳಿದ್ ನಿಜನಾ? ಅಂದ್ರೆ ವೈನಿಧಿ ಒಳಗೆ ಮಾತೆ ಶಕ್ತಿ ಬಂದಿದ್ಯಾ? ಅದು ನಿಜ ಅಂದ್ರೆ ಅವಳನ್ನ ಎದುರಾಕೊಳ್ಳೋದು ಅಂದ್ರೆ ದೇವಿನ ಎದುರು ಹಾಕೊಂಡ್ ಹಾಗೆ. ಅಯ್ಯೋ ದೇವ್ರೇ, ಈಗಾಗ್ಲೇ ಈ ಮೈದ್ನನಿಂದ ನನ್ನ ಜೀವನ ಹಾಳಾಗೋಗಿದೆ. ಇನ್ನೊಂದ್ಸಲ ಹೀಗಾಗಿ ಬಿಡಬಾರ್ದು. ಹಾ, ನಾನು ಅತ್ತೆ ಹತ್ರ ಮಾತಾಡ್ಲೇಬೇಕು. ಹಾಂ, ಹೌದು. ಇವರು ಪಕ್ಕದಲ್ಲಿರೋ ಬಂಗ್ಲೆಯಲ್ಲಿ ಇರ್ತಾರಲ್ಲ, ಅವರೇ ಅಲ್ವಾ? ನೆನ್ನೆನೇ ಬರ್ದು ಕೊಟ್ಟಿದ್ದೀನಿ ಈ ಚಿತ್ರವನ್ನ. ಗೆಳೆತನ ಅನ್ನೋ ಹೆಸರಲ್ಲಿ ಕಳಂಕ ಇವಳು. ಎಷ್ಟು ಕಷ್ಟ ಕೊಡ್ತಾಳೆ ಕೌಶಿಕ್ ಅವ್ರಿಗೆ. ನಾನು ಹೇಗಾದ್ರೂ ಮಾಡಿ ಆ ಪೇಂಟಿಂಗ್ನ ಹುಡುಕ್ಲೇಬೇಕು, ಕೌಶಿಕ್ ಅವ್ರು ಮಾಡಿರೋದನ್ನ. ಅಯ್ಯೋ ನನ್ನಮ್ಮ, ಆ ಪೇಂಟಿಂಗ್ ಅವಳು ಸುಟ್ಟು ಹಾಕಿಲ್ಲ ತಾನೆ? ನನಗೆ ಸಹಾಯ ಮಾಡಿ ಅಮ್ಮ.
ಕೆಟ್ಟ ಮಾತುಗಳನ್ನ ಬರೀ ಕಿವಿಗೆ ತುಂಬೋದು ಅಷ್ಟೇ ಟೀನಾ. ಆದ್ರೆ ಹೃದಯಕ್ಕಲ್ಲ. ಕೌಶಿಕ್ ಅವ್ರ ಹೃದಯದಲ್ಲಿ ಬರೀ ನಾನಷ್ಟೇ ಇರೋದು, ಮತ್ತೆ ನಾನ್ ಮಾತ್ರ ಇರ್ತೀನಿ. ಮತ್ತೆ ನೀನು ನಿನ್ ಬೇರನ ಕೌಶಿಕ್ ಅವ್ರ ಜೀವನದಿಂದ ಸಂಪೂರ್ಣ ಕಿತ್ತು ಬಿಸಾಕ್ತೀನಿ. ಅಂದ್ರೆ ನೀನು ಅಮ್ಮನ ಮಾತು ಒಪ್ಕೋತಾ ಇದೀಯ, ಸರಾಯ್ತು. ಅದು ಹಾಗಲ್ಲ ಅತ್ತೆ. ಆದ್ರೆ ಅಜ್ಜಿ ಹೇಳಿದ ಮಾತಲ್ಲಿ ನಿಜ ಇತ್ತಲ್ವಾ? ಆದ್ರೆ ಟೀನಾ, ನಮ್ಗೆ ನಿಜ ಹೇಳು, ಅವತ್ ನೀನು ಕರೆಂಟ್ ಹೊಡೆದಾಗ ನಾಟಕ ಮಾಡ್ತಿದ್ದಲ್ಲ, ಅವತ್ ನಿಜವಾಗ್ಲೂ ಕರೆಂಟ್ ಹೊಡಿತಾ? ಕೈ ಬಿಡೋದಂತೂ ನಿಜವಾಗ್ಲೂ ಹೊಡೆದಿತ್ತು ಅಕ್ಕ. ನನ್ ಪ್ರಾಣನೇ ಹೋಗ್ಬಿಡುತ್ತೇನೋ ಅನ್ಸ್ತು. ಮತ್ತೆ ಆ ಮಂತ್ರವಾದಿಗಳು ಗಾಳಿಯಲ್ಲಿ ಹಾರಿ ಹೋಗಿದ್ದು ಅದನ್ನ ನಾವೆಲ್ಲರೂ ನೋಡಿದ್ವಲ್ಲ. ಇದ್ಯಾವುದೋ ಬೇರೆ ಶಕ್ತಿ ವೈನಿಧಿ ಒಳಗಿರೋದು. ಅರೆ ವೈನಿಧಿ ಅಂತ ಮಾತಾಡೋದ್ ನಿಲ್ಲಿಸ್ತೀಯ ನೀನು? ಏನೇನೋ ಯೋಚನೆ ಮಾಡ್ಕೊಂಡು ನಡೀರಿ ಬೇಗ, ಪೂಜೆಗೆ ಲೇಟ್ ಆಯ್ತು. ಒಂದ್ ನಿಮಿಷ ಇರು, ಮಾತಾಡ್ಬೇಕು. ನೀನ್ ಹೋಗು. ಈಗ ನನ್ ಮಾತನ್ನ ಇಗ್ನೋರ್ ಮಾಡ್ತೀರಾ? ಯಾಕೆ? ಆಂಟಿ, ಇವಳ ಮಾತೇನಾದ್ರೂ ನಿಜ ಆಗ್ಬಿಟ್ರೆ ನಿಜವಾಗ್ಲೂ ಅವಳಲ್ಲಿ ದೈವಶಕ್ತಿ ಇದೆ. ನಿನ್ಗೆ ಕೌಶಿಕ್ ಬೇಕಾ ಇಲ್ಲ ಬೇಡ್ವಾ? ಹಾಗಿದ್ದ ಮೇಲೆ ಆ ವೈನಿಧಿ ಒಳಗಡೆ ಕೆಟ್ಟ ಆತ್ಮ ಇದೆಯೋ ಇಲ್ವೋ ಅದ್ರ ಬಗ್ಗೆ ನಿನ್ಗೆ ಯೋಚನೆ ಬೇಡ. ಒಂದ್ ವೇಳೆ ಕೌಶಿಕ್ಗೇನಾದ್ರೂ ವೈನಿಧಿ ಒಳಗಡೆ ಕೆಟ್ಟ ಆತ್ಮ ಇಲ್ಲ, ಅವಳು ಸರಿಯಾಗೇ ಇದ್ದಾಳೆ ಅಂತ ಗೊತ್ತಾಯ್ತು ಅಂತ ಇಟ್ಕೋ, ಅವನಂತೂ ನಿನ್ನ ಮದ್ವೆ ಆಗೋದಿಲ್ಲ. ನೀನೇ ತೀರ್ಮಾನ ಮಾಡ್ಕೋ. ಪೂಜೆ ಮಾಡಿದ್ರೆ ದೇವಿ ಅಂತ ಒಪ್ಕೋತಾನೆ. ಅವಳು ಪೂಜೆ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ? ಅವಳು ಪೂಜೆ ಮಾಡಿದ್ರೆ ದೇವಿ ಅಂತ ಒಪ್ಕೋತಾನೆ. ಅವಳು ಪೂಜೆ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ ಅದ್ರ ಅರ್ಥ ಏನಂದ್ರೆ ವಿಘ್ನೇಶ್ವರನ ಪೂಜೆಯಲ್ಲಿ ನಾವು ವಿಘ್ನಗಳನ್ನ ತರಬೇಕು. ಒಂದ್ ವೇಳೆ ವೈನಿಧಿ ನಿರ್ವಿಘ್ನವಾಗಿ ಪೂಜೆಯನ್ನ ಮುಗಿಸಿದ್ಲು ಅಂದ್ರೆ ಆಗ ಅವಳನ್ನ ಎಲ್ರೂ ಬಲವಾಗಿ ನಂಬ್ತಾರೆ. ಇದಾಗೋದಕ್ ನಾನ್ ಬಿಡಲ್ವಲ್ಲ. ಅಂದ್ರೆ ಇದ್ರರ್ಥ ಪೂಜೆ ನಿರ್ವಿಘ್ನವಾಗಿ ನಡೆಯಲ್ಲ. ವಿಜ್ಞಾನ ಪೂಜೆಲೆ ವಿಜ್ಞಾನ. ಈ ಕೃತಿಕಾ ಮಾತೆಯವ್ರಿಗೆ ಏನಾಗಿದೆ ಅಮ್ಮ? ಪೂಜೆನೆ ಮಾಡೋದಕ್ಕೆ ಬಿಡ್ತಿಲ್ಲ. ಯಾರು ಎಲ್ಲರ ಕಷ್ಟಗಳನ್ನ ನಿವಾರಿಸ್ತಾರೋ ಅವ್ರ ಪೂಜೆ ಮಾಡದೇ ಇರೋದಕ್ಕೆ ಆಗತ್ತಾ ಹೇಳು? ನೀನ್ ಚಿಂತೆ ಮಾಡಬೇಡ ಶೈಶವ, ಅವ್ರ ಪೂಜೆಗೆ ಯಾವುದೇ ವಿಘ್ನ ಬರೋದಕ್ಕೆ ಸಾಧ್ಯ ಇಲ್ಲ. ಯಾರು ಈ ದುಸ್ಸಾಹಸನ ಮಾಡ್ತಾರೋ ಅವರ ಸರ್ವನಾಶ ನಿಶ್ಚಿತ. ಓ, ಹಾಗಾದ್ರೆ ನಮ್ಮ ಸರ್ವನಾಶದ ಶಿಕ್ಷಣ ಕೊಡ್ತಾ ಇದ್ದೀರಾ ನಿಮ್ಮ ಪುತ್ರನಿಗೆ ದೇವಿ? ಕೆಟ್ಟ ವಿಚಾರಗಳನ್ನ ಪೋಷಿಸುವುದು ನನ್ನ ಧರ್ಮದಲ್ಲಿ ಇಲ್ಲ ಮಾತೆ. ಆದ್ರೆ ಶೈಶವನ ಮಾತು ತಪ್ಪಲ್ಲವಲ್ಲ? ನೀವು ಅಸಾಧ್ಯವಾದದ್ದನ್ನ ಪಡೆಯೋದಿಕ್ ನೋಡಿದ್ರೆ ಬೀಳೋದಂತೂ ಖಂಡಿತ. ಇದು ಕಲಿಯುಗ ದೇವಿ, ಇಲ್ಲಿ ಪ್ರತಿಯೊಂದು ಸಂಭವ. ಮತ್ತೆ ನಿಮ್ಗೆ ಯಾರು ಹೇಳಿತು ನಾವು ಗಣೇಶನ ಪೂಜೆಗೆ ವಿಘ್ನ ಮಾಡ್ತಾ ಇದೀವಿ ಅಂತ? ನಾವು ಕೇವಲ ಊರ್ಮಿಳಾ ತಲೆಯಲ್ಲಿ ಹಾಕಿರೋದು ವೈನಿಧಿ ಪೂಜೆನಲ್ಲಿ ಇಲ್ದೇ ಇರೋ ಹಾಗೆ ನೋಡ್ಕೋ ಅಂತ. ಸ್ವತಃ ಈಗ ಅವಳೇ ಪೂಜೆನಲ್ಲಿ ವಿಘ್ನ ಮಾಡ್ತೀನಿ ಅಂತ ನಿರ್ಧಾರ ತಗೊಂಡಿರುವಾಗ ನಾವೇನ್ ಮಾಡಕ್ಕಾಗತ್ತೆ? ಮತ್ತೆ ಅವಶ್ಯಕತೆ ಬಿದ್ದಾಗ ನಾವು ಅವ್ರಿಗೆ ಸಹಾಯ ಕೂಡ ಮಾಡ್ತೀವಿ. ಯಾವ ಪ್ರಕಾರ ಅಂದ್ರೆ ಯಾವ ಪ್ರಕಾರ ನೀವು ನಿಮ್ಮ ಮುದ್ದಿನ ಮಗಳಿಗೆ ಸಹಾಯ ಮಾಡ್ತಿರೋ ಹಾಗೆ. ನೋಡೋಣ ಈಗ ಈ ಆಟದಲ್ಲಿ ಊರ್ಮಿಳಾ ಗೆಲ್ತಾಳೋ ಇಲ್ಲ ವೈನಿಧಿಯ ಪೂಜೆ ಪೂರ್ಣವಾಗತ್ತೋ.